ಈಗ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ಸುರಕ್ಷಾ ಬಿಮಾ ಯೋಜನಾ ಜನ ಸುರಕ್ಷಾ ಕ್ಯಾಂಪೇನ್ ಅಂತ ಜೂನ್ ಇಂದ ಸ್ಟಾರ್ಟ್ ಮಾಡಿದ್ದೇವೆ. ಇದು ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ ಕೂಡ ಮಾಡ್ತಾ ಇದ್ದೇವೆ. ಇದರ ಉಪಯೋಗವನ್ನು ಎಲ್ಲರಿಗೂ, ಗ್ರಾಮದಲ್ಲಿ ಯಾರೆಲ್ಲ ಇದ್ರೆ ಎಲ್ರಿಗೂ ತಲುಪಿಸುವಂತ ಯೋಜನೆ ಆಗಿದೆ. ಇದರ ಒಂದು ಅಂಗವಾಗಿ ಹಲವಾರು ಜನರು ಈಗ ಬೆನಿಫಿಷಿಯರೀಸ್ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ಒಬ್ರು ಬೆನಿಫಿಷರಿ ಇದ್ದಾರೆ. ಅವರನ್ನು ಕೂಡ ಈಗ ಮಾತಾಡಿಸಿ ಅವರು ಏನು ಉಪಯೋಗ ಆಗಿದೆ ಅಂತೇಳಿ ಈಗ ಹೇಳೋಣ ಅವರಿಗೆ. ಅದೇ ತರ ನಾವು ಬ್ಯಾಂಕಿನ ಇತರ ಹಲವಾರು ಯೋಜನೆಗಳ ಬಗ್ಗೆ ನಾವು ಈ ಮಾಹಿತಿ ಕೊಡ್ತಾ ಇದ್ದೇವೆ. ಮನೆ ಮನೆಗೆ ಹೋಗಿ, ಅಂದ್ರೆ ಇಡೀ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಅದನ್ನ ಮಾಹಿತಿ ಕೊಡ್ತಾ ಇದ್ದೇವೆ. ಈ ಮಾಹಿತಿ ಈಗ ಹೆಚ್ಚಿನವರಿಗೆ ಈಗ ಮಾಹಿತಿ ಪಡ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇದೆ, ಬರ್ತಾ ಇದ್ದಾರೆ ಜನ. ಮೊದಲಿಗೆ ಎಲ್ಲ ಸ್ವಲ್ಪ ಜನ ಕಡಿಮೆ ಇತ್ತು. ಈಗ ಎಲ್ಲ ಗ್ರಾಮ ಪಂಚಾಯತ್ PDO ಆಮೇಲೆ ಅಲ್ಲಿ ಬ್ಯಾಂಕ್ ಸಖಿ FLC ಎಲ್ಲ ಸೇರ್ಕೊಂಡು ಜನರನ್ನು ಒಟ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಜನ ಎಲ್ಲ ಈಗ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ. ಇದ್ರನ್ನು ಎಲ್ಲರೂ ಜನ ಅದರ ಉಪಯೋಗ ಪಡಿಬೇಕಂತೇಳಿ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಎಲ್ಲ ಜನ ಬಂದ್ರೆ ಏನು ನಾವು ಉದ್ದೇಶ ಇಟ್ಕೊಂಡ್ರೆ ಅದು ಸಾರ್ಥಕ ಆಗುತ್ತೆ. ಈ ತರ ನಾನು ಎಲ್ರಿಗೂ ಇದನ್ನು ಯಾರೆಲ್ಲ ಕೇಳ್ತಾ ಇದ್ದೀರಾ ಅದೆಲ್ಲರೂ ಅದರ ಉಪಯೋಗ ಪಡಿಬೇಕಂತೇಳಿ, ಅದೇ ತರ ನಿಮ್ಮ ಪಕ್ಕದ ಮನೆಯವರಿಗೆ ಅಥವಾ ಮನೆಯವರಿಗೆ ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಈ ಯೋಜನೆಯ ಬಗ್ಗೆ ಹೆಚ್ಚಿನವರು ಇದರ ಉಪಯೋಗ ಪಡಿಬೇಕಂತೇಳಿ ಎಲ್ಲರಿಗೂ ಆನ್ಲೈನ್ ಅಲ್ಲಿ ನೋಂದಾಯಿಸುವಂತ ಯೋಜನೆ ಕೂಡ ಮಾಡ್ತಾ ಇದ್ದೇವೆ. ಅಲ್ಲಿ ಕ್ಯಾಂಪ್ ಅಲ್ಲಿ ಹೋದಾಗೆಲ್ಲ ಅಲ್ಲೇ ಕ್ಯಾಂಪ್ ಅಪ್ಲಿಕೇಶನ್ ಕೊಟ್ಟು PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ 20 ರೂಪಾಯಿ ಪ್ರೀಮಿಯಂ ಇದೆ ವರ್ಷಕ್ಕೆ. ಅದೇ ತರಹ PMJJBY ವರ್ಷಕ್ಕೆ 436 ರೂಪಾಯಿ ಪ್ರೀಮಿಯಂ ಇದೆ. ಇದು ಎರಡನ್ನೂ ಕೂಡ 2 ಲಕ್ಷ ಈಚ್, 2 ಲಕ್ಷ ತರ ಇನ್ಶೂರೆನ್ಸ್ ಕವರೇಜ್ ಇದೆ. ಇದನ್ನು 18ರಿಂದ 50 ವರ್ಷದವರು ಜೀವ ವಿಮೆ ಮಾಡ್ಬೋದು. ಅದೇ ತರ ಸುರಕ್ಷಾ ಬಿಮಾ ಯೋಜನೆಯನ್ನು 18ರಿಂದ 70 ವರ್ಷದವರು ಯಾರು ಕೂಡ ಮಾಡ್ಬೋದು. ಈ ಎಲ್ಲ ವಿಷಯವನ್ನು ನಾವು ಎಲ್ರಿಗೂ ತಿಳಿಯುವ ತರ ಹೇಳ್ತಾ ಇದ್ದೇವೆ. ಇದನ್ನು ಎಲ್ಲರೂ ಕೂಡ ಇದರ ಉಪಯೋಗ ಪಡಿಬೇಕಂತೇಳಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಇನ್ನೊಂದು ಸ್ಕೀಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಇದ್ದು, ಅಟಲ್ ಯೋಜನೆ ಪೆನ್ಷನ್ ಸ್ಕೀಮ್ ಅಂತೇಳಿ. ಈ ಪೆನ್ಷನ್ ಕೂಡ 18ರಿಂದ 40 ವರ್ಷದವರು ಕೂಡ ನೋಂದಾಯಿಸ್ಕೋಬಹುದು. ಈ ನೋಂದಾಯಿಸಿದ ಮೇಲೆ ಅವ್ರಿಗೆ 61 ವರ್ಷ ಆದ್ಮೇಲೆ ಅವರಿಗೆ ಪೆನ್ಷನ್ ಬರುವಂತ ಯೋಜನೆ. ಈ ಯೋಜನೆ ಇತರ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಇದನ್ನ ಉಪಯೋಗವನ್ನು ಪಡ್ಕೋಬಹುದು. ಇದು ಕೂಡ ಇತ್ತೀಚೆಗೆ ಜನರಿಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಬಂದು ಎನ್ರೋಲ್ಮೆಂಟ್ ಆಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಆಗಿದೆ. ಇದೇ ತರ ಇನ್ನೂ ಕೂಡ ಜಾಸ್ತಿಯಾಗಿ ಮಾಡ್ಬೇಕಂತೇಳಿ ಎಲ್ರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ಇದು 2 ಸ್ಕೀಮ್ ಅಲ್ಲಿ ಕೂಡ ನಿಮ್ಗೆ ಬ್ಯಾಂಕ್ ಅಲ್ಲಿ ಒಂದ್ಸರಿ ನೋಂದಾಯಿಸಿದ ಮೇಲೆ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ. ಪ್ರತಿ ವರ್ಷ ಮೇ 31ರೊಳಗೆ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ ಅಮೌಂಟ್. ನೀವು ಒಂದೇ ಸಾರಿ ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ನಾಮಿನಿ ಎಲ್ಲ ಬರೆದು ಕರೆಕ್ಟ್ ಆಗಿ ಒಂದ್ಸರಿ ಅಪ್ಲಿಕೇಶನ್ ನಿಮ್ಮ ಯಾವ ಬ್ಯಾಂಕ್ ಅಲ್ಲಿ ಫಸ್ಟ್ ಪಾರ್ಟಿ ಅಕೌಂಟ್ ಇದೆಯೋ ಅಲ್ಲಿ ಕೊಟ್ರೆ ಆಯ್ತು. ಆಮೇಲೆ ಪ್ರತಿ ವರ್ಷ ಬ್ಯಾಂಕಿನವರೇ ಅದನ್ನ ಡೆಬಿಟ್ ಮಾಡಿಕೊಂಡು ರಿನ್ಯೂವಲ್ ಮಾಡಿಸ್ಕೊಳ್ತಾರೆ. ಸರ್, PM ಸುರಕ್ಷಾ ಬಿಮಾ ಯೋಜನೆಗೆ 20 ರೂಪಾಯಿ ವಾರ್ಷಿಕ. ಅದೇ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ ಅಂದ್ರೆ ಅದಕ್ಕೆ ವಾರ್ಷಿಕ 436 ರೂಪಾಯಿ. ಈ ಎರಡನ್ನೂ ಕೂಡ ತಗೊಂಡವ್ರಿಗೆ 456 ರೂಪಾಯಿ ಆಗುತ್ತೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇದನ್ನ ರಿನ್ಯೂವಲ್ ಮಾಡಬೇಕು. ಈ ಪಾಲಿಸೀಸ್ BMSB PMJJBY ಇದೆಲ್ಲ ಮಾಡಿಸೋದು ನಮ್ಮ ಕೆಲಸ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಇದರಲ್ಲಿ ಮೊನ್ನೆ ಕೂಡ ಒಬ್ಬರದು ಮಾಸ್ತಿ ಬ್ರಾಂಚ್ ಅಲ್ಲಿ ಇಬ್ರು ಅಪ್ಪ ಅಮ್ಮ ಇಬ್ರು ತೀರೋಗಿ ಮಕ್ಕಳಿಗೆ 2 ಲಕ್ಷ ತೆಗೆಸ್ಕೊಂಡೆ. ನಿನ್ನೆ ತನಕ ಕ್ರೆಡಿಟ್ ಆಗಿದೆ. ಅದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಅದನ್ನು ಕ್ರೆಡಿಟ್ ಆಗಿದೆ. ನಿನ್ನೆ 2 ಲಕ್ಷ ಬೆಳಗ್ಗೆ ಕನ್ಫರ್ಮೇಶನ್ ಬಂತು ನನಗೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲಾನು ಹಳ್ಳಿ ಕಡೆ ರೈತರು 2 ವೀಲರ್ ಹೋಗೋರು ಎಲ್ಲರೂ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. 20 ರೂಪೀಸ್ ಇನ್ಶೂರೆನ್ಸ್ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಅದು 450 435 ಮಾಡಿಸ್ಕೊಳ್ಳಿ. ಎಲ್ಲ ಏನಿಲ್ಲ, ತುಂಬಾ ಚೀಪ್ ಇದು. ಪ್ರೈವೇಟ್ ಗ್ರೂಪ್ಸ್ಗಿಂತ ಇದು ಸೆಂಟ್ರಲ್ ಗೌರ್ಮೆಂಟ್ಸ್ಗಿಂತ ತುಂಬಾ ಚೀಪ್ ಇದೆ. ಎಲ್ಲರೂ ಮಾಡಿಸ್ಕೊಂಡ್ರೆ ಮುಂದೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಗೆ ತುಂಬಾ ಒಳ್ಳೇದು. ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿ ಮನೇಲಿ ತಿಳಿಸಿರ್ಬೇಕೆಲ್ಲ, ಮಾಡ್ಸಿದೀವಿ ಈ ತರ ಅಂತ ತಿಳಿಸಿರ್ಬೇಕು ಅಷ್ಟೇ ಸರ್. ಎಲ್ಲರೂ ಮಾಡಿಸ್ಕೊಳ್ಳಿ ದಯವಿಟ್ಟು.
ಕೇಂದ್ರದ ಸಲಹೆಗಾತಿ. ಇಲ್ಲಿ ಏನು ಇವತ್ತು ನಮ್ಮ ಲೀಡ್ ಬ್ಯಾಂಕ್ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಾರೆ ಒಂದು PMSVA PMJJY SSS ಸ್ಕೀಮ್ ಬಗ್ಗೆ ಅವೇರ್ನೆಸ್ ತುಂಬಾ ಜನಕ್ಕೆ ಇಲ್ಲ. ಮುಳಬಾಗಿಲು ತಾಲೂಕಲ್ಲಿ ಎಷ್ಟು ಪಾಪ್ಯುಲೇಷನ್ ಇದಾರೋ ಎಲ್ಲರೂ ಎಷ್ಟು 18 ಇಯರ್ಸ್ ಮೇಲೆ 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಮಾಡ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಇದು ಯಾವುದೇ ಪ್ರೈವೇಟ್ ಸ್ಕೀಮ್ ಅಲ್ಲ. ನೀವು ವರ್ಷಕ್ಕೆ 436 ರೂಪಾಯಿ ಪ್ರೀಮಿಯಂ ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಇರಲಿ, ಯಾವ್ದಾದ್ರು ಒಂದು ಬ್ಯಾಂಕಲ್ಲಿ ಒಂದ್ಸತಿ ಅದು ಏನು ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಇದು ಬಂದ್ಬಿಟ್ಟು ವರ್ಷ ಎಲ್ಲ ಇರುತ್ತೆ. ಇದಕ್ಕೆ ಡೆಬಿಟ್ ಆಗೋ ಡೇಟ್ ಬಂದ್ಬಿಟ್ಟು ಮೇ 31ನೇ ತಾರೀಕು ಡೆಬಿಟ್ ಆಗುತ್ತೆ. ಈಗ ನೀವು ಮೇ 30ನೇ ತಾರೀಕು ಸೇರಿದ್ರೆ ಬರೋ ವರ್ಷ ಮೇ 30ನೇ ತಾರೀಕು ನೀವು ಪ್ರೀಮಿಯಮ್ಮು ನಿಮ್ಮ ಅಕೌಂಟಲ್ಲಿ ಖಾತೆಯಲ್ಲಿ ಅಮೌಂಟ್ ಇದ್ರೆ ಅದೇ ಡೆಬಿಟ್ ಆಗುತ್ತೆ. ಅದು ನೀವೇನು ಬೇರೆಯವ್ರಿಗೆ ಯಾರೇನು ಕಟ್ಟಷ್ಟಿರೋದಿಲ್ಲ. ಈಗ ಮೇ ಆಗೋಗಿದೆ, ಈಗ ಬಂದ್ಬಿಟ್ಟು ಆಗಸ್ಟು, ಈಗ 3 ತಿಂಗಳು ಆಗೋಗಿದೆ. ಈಗ ಜಾಯಿನ್ ಆದರೆ 300 ಚಿಲ್ಲರೆ ಅಮೌಂಟ್ ಇರುತ್ತೆ. ಆ ಅಮೌಂಟ್ ಕಟ್ ಆಗುತ್ತೆ. ಅಂದರೆ ನೀವೊಂದು 3 ತಿಂಗಳು ಹೋಗ್ತಾ ಹೋಗ್ತಾ ಅಮೌಂಟ್ ಕಡಿಮೆ ಆಗ್ತಾ ಇರುತ್ತೆ. ಒಳ್ಳೆ ಸ್ಕೀಮ್ ಇದು. ಇದುವರೆಗೂ ಮುಳಬಾಗ್ಲಲ್ಲಿ 14 ಜನಕ್ಕೆ ಕ್ಲೈಮ್ ಬಂದಿದೆ ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಅದರಲ್ಲಿ ಇವ್ರು ಕೂಡ ಅಷ್ಟೇ, ಸೀತಮ್ಮ ಅವರು ಹೋದ ಜುಲೈ 20ನೇ ತಾರೀಕು ಯೂನಿಯನ್ ಬ್ಯಾಂಕ್ ಅಲ್ಲಿ ಎಲ್ಲ ಸಬ್ಮಿಟ್ ಮಾಡಿದ್ರಿ. ಅವರಿಗೆ 30ನೇ ತಾರೀಕು ಜುಲೈಯಲ್ಲಿ ಅಮೌಂಟ್ ಬಂತು. ಜುಲೈ 20ಗೆ ಸಬ್ಮಿಟ್ ಮಾಡಿದ್ದು, 30 ಜುಲೈಗೆ ಅಮೌಂಟ್ 8 ದಿನದಲ್ಲೇ ಅವ್ರಿಗೆ 2 ಲಕ್ಷ ಬಂದಿದೆ. ಅವ್ರು ಕಟ್ಟೋ ಸಣ್ಣ ಅಮೌಂಟು ಎಷ್ಟು 436 ರೂಪಾಯಿ. ಎಷ್ಟು ಸಣ್ಣ ಅಮೌಂಟ್ಗೆ 2 ಲಕ್ಷ ಬಂದಿದೆ. ಅವರಿಗೆ ಈ ತರ ಬರುತ್ತೆ ಅನ್ನೋದು ಅವರಿಗೆ ಅವೇರ್ನೆಸ್ ಕೂಡ ಅವ್ರಿಗೆ ಇರಲಿಲ್ಲ. ನಾನು ಹೇಳಿದ್ಮೇಲೆ ಅವ್ರಿಗೆ ಈ ತರ ಬಂದಿದೆ. ಈ ವಯಸ್ಸಲ್ಲಿ ಅವ್ರು ಕಷ್ಟಪಡಕ್ಕಾಗಿಲ್ಲ. ನಾವು ನಂಬ್ಕೊಂಡಿರೋರು. ಈಗ ನಾವು ನಮ್ಮ ಎಷ್ಟು ವರ್ಷ ಇರ್ತವೋ ನಮ್ಗೆ ಗೊತ್ತಾಗಿರಲಿಲ್ಲ. ಅದರಿಂದ ಪ್ರತಿಯೊಬ್ಬರು ಏನಿದು ನಮ್ಮ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ, ಏನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ 2 ಸ್ಕೀಮ್ ಇದೆಯೋ ಎಲ್ಲರೂ ಮಾಡಿಸ್ಕೊಂಡ್ರೆ, ನಿಮ್ಮನ್ನ ನಂಬ್ಕೊಂಡ್ರೆ ನಿಮ್ಮ ನಾಮಿನಿಗೆ ನೀವು ಹೋದ್ರೆ ಕೂಡ ನೀವೊಂದು ಸಣ್ಣ ಹೆಲ್ಪ್ ಮಾಡ್ದಂಗಾಗುತ್ತೆ. ದಯವಿಟ್ಟು ಬನ್ನಿ. ನೀವು ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಇರಲಿ, ನಮ್ಮ ಆಫೀಸು TPS ತಾಲೂಕ್ ಪಂಚಾಯತಿಯಲ್ಲಿ ಇರುತ್ತೆ. ಇಲ್ಲಿ ಬನ್ನಿ. ಅದೇ ರೀತಿ ಏನೋ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ಡೂಮ್ಲೆಟ್ ಸರ್ಕಲ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗ್ಬೋದು. ಅಲ್ಲಿ ಕೂಡ ನೀವು ಎಲ್ಲಾ ಬ್ಯಾಂಕು ನಮ್ಮ ಸರ್ ಅವ್ರು ಇರ್ತಾರೆ, ನಮ್ಮ LDM ಸರ್ ಅವ್ರು, ಸುಬ್ಬನಾಯಕ್ ಸರ್ ಅವ್ರು ಇರ್ತಾರೆ, ಶ್ರೀಯುತ ಅವ್ರು ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ನಾವು ಸ್ಯಾಚುರೇಷನ್ ಕ್ಯಾಂಪ್ ಮಾಡ್ತಾ ಇದೀವಿ. ಎಲ್ಲ ಪಂಚಾಯತಿಗೂ ಹೋಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲ ಪಂಚಾಯತಿಯಲ್ಲಿ ತಿಳಿಸ್ತಾ ಇದೀವಿ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಡೇಟ್ ಕೊಟ್ಟಿದ್ದ ಸ್ಟೇಟ್ ಗೌರ್ಮೆಂಟ್ ಇಂದ ನಮ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ VBS ಮಾಡಿದ್ವಿ. ಅದೇ ರೀತಿ ಇವಾಗ ಎಲ್ಲದೂ ಇನ್ಸೂರೆನ್ಸ್ ಆಗಿರ್ಬೇಕಂತ ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ಎಲ್ಲರದು ಆಗಿರ್ಬೇಕಂತ ಹೇಳಿ ಒಂದು ಡೇಟ್ ಒಳಗಡೆ ಎಲ್ಲರೂ ಎನ್ರೋಲ್ಮೆಂಟ್ ಆದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ನೀವು ಕಟ್ಟೋ ಸಣ್ಣ ಅಮೌಂಟ್ ನಿಮ್ಮ ನಂಬ್ಕೊಂಡಿರೋ ಜೀವಕ್ಕೆ ಉಪಯೋಗ ಆಗುತ್ತೆ. ದಯವಿಟ್ಟು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಪ್ರೀಮಿಯಂ 436, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪ್ರೀಮಿಯಂ 20 ರೂಪಾಯಿ. ಏಜ್ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗೆ 18ರಿಂದ 50 ವರ್ಷ ಒಳಪಟ್ಟವರಿಗೆ 436, 70 ವರ್ಷ ಮೇಲ್ಪಟ್ಟವರಿಗೆ 50ರಿಂದ 70 ವರ್ಷ ಆಗಿರೋರಿಗೆ ಪ್ರೀಮಿಯಂ 20 ರೂಪಾಯಿ ವಾರ್ಷಿಕ ಕಂತು. ಇದು ತಿಂಗಳ ಏನು ಕಷ್ಟಷ್ಟಿಲ್ಲ, ವಾರ್ಷಿಕವಾಗಿ ಕಟ್ಟೋ ಪ್ರೀಮಿಯಮು. ಎಲ್ಲರೂ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯವರು ಎಲ್ಲರೂ ಈ ಇನ್ಸೂರೆನ್ಸ್ ಮಾಡಿಸ್ಕೊಂಡು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಕೋರ್ಕೊಂತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರು TPS ಅಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ನಮ್ದು ಆಫೀಸ್ ಇರುತ್ತೆ. ಇಲ್ಲಿ ಬಂದು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಬ್ಯಾಂಕು, ಎಲ್ಲಾ ಬ್ಯಾಂಕು ನಾವು ಹೇಳ್ತಾ ಇರ್ತೀವಿ. ಎಲ್ಲಾ ಬ್ಯಾಂಕ್ ಬಗ್ಗೆನೂ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಇನ್ಸೂರೆನ್ಸ್ ಎಲ್ಲ ಹೇಳ್ತಾ ಇರ್ತೀವಿ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಅಂತ ನಾನು ಬಂದ್ಬಿಟ್ಟು L&T ಫೈನಾನ್ಸ್ ಅವರ L&T ಫೈನಾನ್ಸ್ ಅವರ CSR ಕಾರ್ಯಕ್ರಮ ಡಿಜಿಟಲ್ ಸಖಿ ಅಂತ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥವ್ರು ಬಂದ್ಬಿಟ್ಟು ಆಕ್ಸೆಸ್ ಲೈವ್ಲಿಹುಡ್ಸ್ ಅನ್ನೋ ಒಂದು NGO. ಇದು ಬಂದ್ಬಿಟ್ಟು ಡಿಜಿಟಲ್ ಸಖಿ ಅನ್ನೋ ಒಂದು ಕಾರ್ಯಕ್ರಮ. ಇದರಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ನಾವು ಪ್ರತಿಯೊಂದು ಹಳ್ಳಿಯಲ್ಲೂ, ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿದೆ. ಇದರಲ್ಲಿ ಕೆಲವೊಂದು ಆಯ್ಕೆ ಮಾಡಿರೋಂತಹ ಹಳ್ಳಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಆ ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಹೋಗಿ ನಾವು ಬ್ಯಾಂಕಿಂಗ್ ಅವೇರ್ನೆಸ್ ನ ಮಾಡ್ತಾ ಇದೀವಿ. ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ. ಇದರಲ್ಲಿ ಪ್ರಾಮುಖ್ಯವಾಗಿ ನಾವು ಹೇಳ್ತಾ ಇರೋದು ಬಂದ್ಬಿಟ್ಟು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, ಉಳಿತಾಯ ಹೇಗ್ ಮಾಡಬೇಕು, ಇವುಗಳ ಬಗ್ಗೆ ಹೆಚ್ಚಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ. ಕೆಲವೊಂದು ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈಗ ಮ್ಯಾನೇಜರ್ ಸರ್ ಮತ್ತೆ FLO ಮೇಡಮ್ ಅವ್ರು ಹೇಳ್ದಂಗೆ ಜನರಿಗೆ ಮಾಹಿತಿ ಅನ್ನೋದೇ ಇಲ್ಲ ಈ ಇನ್ಶೂರೆನ್ಸ್ಗಳ ಬಗ್ಗೆ. ಮತ್ತೆ ಕೆಲವೊಬ್ಬರಿಗೆ ಮಾಹಿತಿ ಇದ್ರು ಏನಕ್ ಬಿಡು, ಅದು ನಾವು ಕಟ್ಟೋದಕ್ಕೆ ಬರತ್ತೋ ಬರಲ್ವೋ ಅನ್ನೋ ತುಂಬಾ ನೆಗ್ಲಿಜೆನ್ಸ್ ಅನ್ನೋದು ಇದೆ.
ಹಾಗಾಗಿ ಇವಾಗ ನಾವು ಜನರಿಗೆ ಅವೇರ್ನೆಸ್ ನ ಕೊಟ್ಟು ಈ ತರ ಕ್ಲೈಮ್ ಮಾಡಿಸಿರೋರ ಬಗ್ಗೆ ಅವ್ರ ಹತ್ರ ಎಲ್ಲ ವಿಷಯನ ಕಲೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಕ್ಯಾಂಪೇನ್ ಅಂತ ಮಾಡ್ತಾ ಇದೀವಿ. ಬ್ಯಾಂಕ್ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಬ್ಯಾಂಕ್ ಅವ್ರನ್ನ ಅದೇ ಹಳ್ಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಯಾರು ಮಾಡಿಸ್ಕೊಳಕ್ ಇಚ್ಛಿಸ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದ್ ಹತ್ರ ಹಳ್ಳಿಯಲ್ಲಿ, ಯಾಕೆಂದ್ರೆ ಅವರು ಕೂಲಿಗಳಿಗೆ ಹೋಗೋಂಥವ್ರು, ಈ ಬ್ಯಾಂಕ್ ಹತ್ರ ಬಂದ್ರೆ ಅವ್ರಿಗೆ ಪಾಪ ಮಾಡ್ಸಕ್ ಟೈಮ್ ಅಡ್ಜಸ್ಟ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರೇ ಹಳ್ಳಿಗೆ ನಾವು BC-ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇನ್ಶೂರೆನ್ಸ್ ನ ಮಾಡ್ತಿದೀವಿ. ಈಗ ಮೊದಲು ಇವರು ಇನ್ಶೂರೆನ್ಸ್ ಮಾಡ್ಸಿರೋದು ಅವ್ರ ಮಗ ಮಾಡ್ಸಿರೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಮತ್ತೆ ನಮ್ಮ ಡಿಜಿಟಲ್ ಸಖಿ ಅವರೇ ಬ್ಯಾಂಕ್ ಬುಕ್ ತೆಗೆದು ಮಾಡ್ಸಿದಾರ ಇಲ್ವಾ ಅಂತ ಚೆಕ್ ಮಾಡಿ ಬ್ಯಾಂಕ್ ಹೋಗಿ ಚೆಕ್ ಮಾಡ್ಕೊ ಬಂದು ಅವ್ರು ಕೇಳಿದ್ರೆ ಅದು ಡೆತ್ ಆಗಿದೆ ಅಲ್ವಾ, ಮಾಡಿಸ್ಕೊಡ್ತೀರಾ ಅಂದ್ರೆ ಫಸ್ಟ್ ಅಲ್ಲಿ ಚೆಕ್ ಮಾಡ್ಬೇಕು ಹಾಗೆ ಅಂತ ಹೇಳಿದ್ರಂತೆ. ಮತ್ತೆ ನಾನು ಅಂಬಿಕಾ ಮೇಡಮ್ ಅವ್ರಿಗೆ ಕಾಲ್ ಮಾಡಿ, ಮೇಡಮ್ ಇದು ಇನ್ಶೂರೆನ್ಸ್ ಆಗತ್ತಾ ಇಲ್ವಾ ಚೆಕ್ ಮಾಡಿ ನಮ್ಗೆ ಅದು ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಮತ್ತೆ ಅವರೇ ಸ್ವಂತವಾಗಿ ಫೈಲ್ ನ ತಗೊಂಡು ಬ್ಯಾಂಕ್ ಹೋಗ್ಬಿಟ್ಟು ಅಲ್ಲೆಲ್ಲ ಚೆಕ್ ಮಾಡಿಸಿ ಇವ್ರಿಗೆ ಎಲಿಜಿಬಲ್ ಇದೆ. ಯಾಕೆ ಅಂತಂದ್ರೆ ಈಗ ಅವ್ರ ವಯಸ್ಸು 70 ವರ್ಷ ದಾಟಿದೆ. ಈಗ ಅವ್ರು ಬದುಕೋ ಶಕ್ತಿನೂ ಇಲ್ಲ. ಬೇರೆ ಮಕ್ಳು ಇದಾರೆ ಬಿಡು, ಯಾರೋ ಒಬ್ರು ಸಾಕ್ತಾರೆ ಅನ್ನೋ ಸಪೋರ್ಟ್ ಕೂಡ ಅವ್ರಿಗೆ ಯಾರಿಗೂ ಇಲ್ಲ. ಹಾಗಾಗಿ ಈ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದು ನನ್ಗಂತೂ ಸಂತೋಷ. ಮತ್ತೆ ಯೂನಿಯನ್ ಬ್ಯಾಂಕ್ ಅವರು, ಲೀಡ್ ಬ್ಯಾಂಕ್ ಅವರು ತುಂಬಾ ಸಹಾಯ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಬೇಗ ಅವ್ರಿಗೆ ಇನ್ಶೂರೆನ್ಸ್ ಮೊತ್ತವನ್ನ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದೆ ಈಗ ಒಂದು ಮಾತೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಬ್ರು ಸಹ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕೇವಲ 20 ರೂಪಾಯಿ, ವರ್ಷಕ್ಕೆ 456 ರೂಪಾಯಿ ಕಟ್ಟಿದ್ರೆ ಎಷ್ಟೋ ನಾವು ತಿನ್ನೋದಕ್ಕೆ ಕುಡಿಯೋದಕ್ಕೆಲ್ಲ ವೇಸ್ಟ್ ಮಾಡ್ತಾನೆ ಇರ್ತೀವಿ. ದಿನಕ್ಕೊಂದು 26 ವೇಸ್ಟ್ ಮಾಡ್ತೀವಿ. ಅದೇ ದುಡ್ಡನ್ನ ವರ್ಷಕ್ಕೊಂದ್ಸಲಿ ಅಲ್ಲಿ ಕಟ್ಕೊಂಡ್ರೆ ನೀವು ಯಾರ ಒಬ್ಬ ವ್ಯಕ್ತಿಗೆ ತೊಂದರೆ ಆದ್ರೆ ಅವ್ರು ನಂಬಿರೋ ಕುಟುಂಬಕ್ಕೆ ತುಂಬಾ ದೊಡ್ಡ ಸಹಾಯ ಅನ್ನೋದಾಗತ್ತೆ. ದಯವಿಟ್ಟು ಪ್ರತಿಯೊಬ್ರು ಇದನ್ನ ಮಾಡಿಸ್ಕೊಳ್ಳಿ, ನಿಮ್ಮ ಕುಟುಂಬಕ್ಕೆ ಒಂದು ಆಧಾರ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಬಂದಿರುವಂತಹ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸರ್ಗೆ, FLO ಮೇಡಮ್ ಅವ್ರಿಗೆ, ಯೂನಿಯನ್ ಬ್ಯಾಂಕ್ ಅವ್ರಿಗೆ, ಮತ್ತೆ ಸರ್ ಅವ್ರಿಗೆ, SBI ಸರ್ ಅವ್ರಿಗೆ ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.